ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ ದೊಡ್ಡ ಚರಂಡಿ ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ ನೋಡಿ. ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ. ನನಗಿನ್ನೂ ಮಾಹಿತಿಯೇ ಬಂದಿಲ್ಲ ಅಂತ ಇದ್ದಾರೆ ಮಹೇಶ್ವರ ರಾವ್. ಸ್ವಾಮಿ, ಮಾಧ್ಯಮಗಳಿಗೆ ನೋಡಿ, ನಿಮ್ಮ ಬೆಂಗಳೂರಿನ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ, ಮಾಹಿತಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಏನು ಕ್ರಮ ಆಗಿಲ್ಲ. ಬಾಲಕನ ಚಿಕಿತ್ಸೆಯ ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟ ಗೋವಿಂದಪುರದಲ್ಲಿ ಏನಾದರೂ ಈ ತರ ನಿರ್ಲಕ್ಷ್ಯತೆ ಇದ್ಬಿಟ್ರೆ ನಾವು ಖಂಡಿತ ಅದರ ಮೇಲೆ ಕ್ರಮ ತಗೊಳ್ತೇವೆ. ಕನ್ಸ್ಟ್ರಕ್ಷನ್ ನಲ್ಲಿ ಸೇಫ್ಟಿ ಇರಲೇಬೇಕು. ಅದಕ್ಕೆ ಜನರು ಮುಂದೂ ಸಹ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾವು ಭಾವಿಸುತ್ತೇವೆ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಟೇಕ್ ನೆಸೆಸರಿ ಆಕ್ಷನ್. ಏನಾದರೂ ಖರ್ಚಿದ್ರೆ ಸಹ ಖಂಡಿತ ನಾವೇ ನೋಡ್ಕೊಳ್ತೇವೆ. ಇದ್ರ ಬಗ್ಗೆ ಅದನ್ನ ಚೆಕ್ ಮಾಡ್ತೇನೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಲೇಬೇಕಾಗ್ತದೆ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಕೆಲಸ ಮಾಡುವಾಗ ಖಂಡಿತ ಅವರ ಮೇಲೆ ನಾವು ಸೂಕ್ತ ಹೇಳ್ತೀವಿ. ನಾನು ಫಿಕ್ಸ್ ಮಾಡ್ತೇನೆ. ಫಸ್ಟ್ ನಾವು ತಿಳ್ಕೊಂಡ್ಬಿಡ್ತೇವೆ ಯಾರ ಜವಾಬ್ದಾರಿ ಇತ್ತು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ಕೆಲಸ ಮಾಡುವಾಗ ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ ದೊಡ್ಡ ಚರಂಡಿ ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ ನೋಡಿ. ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ. ನನಗಿನ್ನೂ ಮಾಹಿತಿಯೇ ಬಂದಿಲ್ಲ ಅಂತ ಇದ್ದಾರೆ ಮಹೇಶ್ವರ ರಾವ್. ಸ್ವಾಮಿ, ಮಾಧ್ಯಮಗಳಿಗೆ ನೋಡಿ, ನಿಮ್ಮ ಬೆಂಗಳೂರಿನ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ, ಮಾಹಿತಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಏನು ಕ್ರಮ ಆಗಿಲ್ಲ. ಬಾಲಕನ ಚಿಕಿತ್ಸೆಯ ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟ ಗೋವಿಂದಪುರದಲ್ಲಿ ಏನಾದರೂ ಈ ತರ ನಿರ್ಲಕ್ಷ್ಯತೆ ಇದ್ಬಿಟ್ರೆ ನಾವು ಖಂಡಿತ ಅದರ ಮೇಲೆ ಕ್ರಮ ತಗೊಳ್ತೇವೆ. ಕನ್ಸ್ಟ್ರಕ್ಷನ್ ನಲ್ಲಿ ಸೇಫ್ಟಿ ಇರಲೇಬೇಕು. ಅದಕ್ಕೆ ಜನರು ಮುಂದೂ ಸಹ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾವು ಭಾವಿಸುತ್ತೇವೆ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಟೇಕ್ ನೆಸೆಸರಿ ಆಕ್ಷನ್. ಏನಾದರೂ ಖರ್ಚಿದ್ರೆ ಸಹ ಖಂಡಿತ ನಾವೇ ನೋಡ್ಕೊಳ್ತೇವೆ. ಇದ್ರ ಬಗ್ಗೆ ಅದನ್ನ ಚೆಕ್ ಮಾಡ್ತೇನೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಲೇಬೇಕಾಗ್ತದೆ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಕೆಲಸ ಮಾಡುವಾಗ ಖಂಡಿತ ಅವರ ಮೇಲೆ ನಾವು ಸೂಕ್ತ ಹೇಳ್ತೀವಿ. ನಾನು ಫಿಕ್ಸ್ ಮಾಡ್ತೇನೆ. ಫಸ್ಟ್ ನಾವು ತಿಳ್ಕೊಂಡ್ಬಿಡ್ತೇವೆ ಯಾರ ಜವಾಬ್ದಾರಿ ಇತ್ತು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ಕೆಲಸ ಮಾಡುವಾಗ ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ ದೊಡ್ಡ ಚರಂಡಿ ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ ನೋಡಿ. ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ. ನನಗಿನ್ನೂ ಮಾಹಿತಿಯೇ ಬಂದಿಲ್ಲ ಅಂತ ಇದ್ದಾರೆ ಮಹೇಶ್ವರ ರಾವ್. ಸ್ವಾಮಿ, ಮಾಧ್ಯಮಗಳಿಗೆ ನೋಡಿ, ನಿಮ್ಮ ಬೆಂಗಳೂರಿನ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ, ಮಾಹಿತಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಏನು ಕ್ರಮ ಆಗಿಲ್ಲ. ಬಾಲಕನ ಚಿಕಿತ್ಸೆಯ ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟ ಗೋವಿಂದಪುರದಲ್ಲಿ ಏನಾದರೂ ಈ ತರ ನಿರ್ಲಕ್ಷ್ಯತೆ ಇದ್ಬಿಟ್ರೆ ನಾವು ಖಂಡಿತ ಅದರ ಮೇಲೆ ಕ್ರಮ ತಗೊಳ್ತೇವೆ. ಕನ್ಸ್ಟ್ರಕ್ಷನ್ ನಲ್ಲಿ ಸೇಫ್ಟಿ ಇರಲೇಬೇಕು. ಅದಕ್ಕೆ ಜನರು ಮುಂದೂ ಸಹ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾವು ಭಾವಿಸುತ್ತೇವೆ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಟೇಕ್ ನೆಸೆಸರಿ ಆಕ್ಷನ್. ಏನಾದರೂ ಖರ್ಚಿದ್ರೆ ಸಹ ಖಂಡಿತ ನಾವೇ ನೋಡ್ಕೊಳ್ತೇವೆ. ಇದ್ರ ಬಗ್ಗೆ ಅದನ್ನ ಚೆಕ್ ಮಾಡ್ತೇನೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಲೇಬೇಕಾಗ್ತದೆ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಕೆಲಸ ಮಾಡುವಾಗ ಖಂಡಿತ ಅವರ ಮೇಲೆ ನಾವು ಸೂಕ್ತ ಹೇಳ್ತೀವಿ. ನಾನು ಫಿಕ್ಸ್ ಮಾಡ್ತೇನೆ. ಫಸ್ಟ್ ನಾವು ತಿಳ್ಕೊಂಡ್ಬಿಡ್ತೇವೆ ಯಾರ ಜವಾಬ್ದಾರಿ ಇತ್ತು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ಕೆಲಸ ಮಾಡುವಾಗ ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ ದೊಡ್ಡ ಚರಂಡಿ ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ ನೋಡಿ. ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ.
ನನಗಿನ್ನೂ ಮಾಹಿತಿಯೇ ಬಂದಿಲ್ಲ ಅಂತ ಇದ್ದಾರೆ ಮಹೇಶ್ವರ ರಾವ್. ಸ್ವಾಮಿ, ಮಾಧ್ಯಮಗಳಿಗೆ ನೋಡಿ, ನಿಮ್ಮ ಬೆಂಗಳೂರಿನ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ, ಮಾಹಿತಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಏನು ಕ್ರಮ ಆಗಿಲ್ಲ. ಬಾಲಕನ ಚಿಕಿತ್ಸೆಯ ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟ ಗೋವಿಂದಪುರದಲ್ಲಿ ಏನಾದರೂ ಈ ತರ ನಿರ್ಲಕ್ಷ್ಯತೆ ಇದ್ಬಿಟ್ರೆ ನಾವು ಖಂಡಿತ ಅದರ ಮೇಲೆ ಕ್ರಮ ತಗೊಳ್ತೇವೆ. ಕನ್ಸ್ಟ್ರಕ್ಷನ್ ನಲ್ಲಿ ಸೇಫ್ಟಿ ಇರಲೇಬೇಕು. ಅದಕ್ಕೆ ಜನರು ಮುಂದೂ ಸಹ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾವು ಭಾವಿಸುತ್ತೇವೆ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಟೇಕ್ ನೆಸೆಸರಿ ಆಕ್ಷನ್. ಏನಾದರೂ ಖರ್ಚಿದ್ರೆ ಸಹ ಖಂಡಿತ ನಾವೇ ನೋಡ್ಕೊಳ್ತೇವೆ ಇದ್ರ ಬಗ್ಗೆ. ಅದನ್ನ ಚೆಕ್ ಮಾಡ್ತೇವೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಲೇಬೇಕಾಗ್ತದೆ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಕೆಲಸ ಮಾಡುವಾಗ ಖಂಡಿತ ಅವ್ರ ಮೇಲೆ ನಾವು ಸೂಕ್ತ ಹೇಳ್ತೀವಿ. ನಾನು ಫಿಕ್ಸ್ ಮಾಡ್ತೇವೆ. ಫಸ್ಟ್ ನಾವು ತಿಳ್ಕೊಂಡು ಬಿಡ್ತೇವೆ ಯಾರ ಜವಾಬ್ದಾರಿ ಇತ್ತು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ಕೆಲಸ ಮಾಡುವಾಗ. ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ, 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ, ದೊಡ್ಡ ಚರಂಡಿ, ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ. ನೋಡಿ, ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ. ನನಗಿನ್ನೂ ಮಾಹಿತಿಯೇ ಬಂದಿಲ್ಲ ಅಂತ ಇದ್ದಾರೆ ಮಹೇಶ್ವರ ರಾವ್. ಸ್ವಾಮಿ, ಮಾಧ್ಯಮಗಳಿಗೆ ನೋಡಿ, ನಿಮ್ಮ ಬೆಂಗಳೂರಿನ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ, ಮಾಹಿತಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಏನು ಕ್ರಮ ಆಗಿಲ್ಲ. ಬಾಲಕನ ಚಿಕಿತ್ಸೆಯ ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟ ಗೋವಿಂದಪುರದಲ್ಲಿ ಏನಾದರೂ ಈ ತರ ನಿರ್ಲಕ್ಷ್ಯತೆ ಇದ್ಬಿಟ್ರೆ ನಾವು ಖಂಡಿತ ಅದರ ಮೇಲೆ ಕ್ರಮ ತಗೊಳ್ತೇವೆ. ಕನ್ಸ್ಟ್ರಕ್ಷನ್ ನಲ್ಲಿ ಸೇಫ್ಟಿ ಇರಲೇಬೇಕು. ಅದಕ್ಕೆ ಜನರು ಮುಂದೂ ಸಹ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾವು ಭಾವಿಸುತ್ತೇವೆ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಟೇಕ್ ನೆಸೆಸರಿ ಆಕ್ಷನ್. ಏನಾದರೂ ಖರ್ಚಿದ್ರೆ ಸಹ ಖಂಡಿತ ನಾವೇ ನೋಡ್ಕೊಳ್ತೇವೆ ಇದ್ರ ಬಗ್ಗೆ. ಅದನ್ನ ಚೆಕ್ ಮಾಡ್ತೇವೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಲೇಬೇಕಾಗ್ತದೆ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಕೆಲಸ ಮಾಡುವಾಗ ಖಂಡಿತ ಅವ್ರ ಮೇಲೆ ನಾವು ಸೂಕ್ತ ಹೇಳ್ತೀವಿ. ನಾನು ಫಿಕ್ಸ್ ಮಾಡ್ತೇವೆ. ಫಸ್ಟ್ ನಾವು ತಿಳ್ಕೊಂಡು ಬಿಡ್ತೇವೆ ಯಾರ ಜವಾಬ್ದಾರಿ ಇತ್ತು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ಕೆಲಸ ಮಾಡುವಾಗ. ಮೊನ್ನೆ ಗೋವಿಂದಪುರದಲ್ಲಿ ಒಂದು ಪುಟ್ಟ ಬಾಲಕ, 1ನೇ ಕ್ಲಾಸ್ ಬಾಲಕ ಹೋಗಿ ಒಂದು ಗುಂಡಿಗೆ ಬಿದ್ದಿದ್ದಾನೆ. ಅವನ ಶಾಲೆಯ ಎದುರು ಜಿಬಿಯ ಕಾಮಗಾರಿ ನಡೀತಾ ಇತ್ತು. ಆ ಚರಂಡಿ, ದೊಡ್ಡ ಚರಂಡಿ, ಅದಕ್ಕೆ ಬಿದ್ದಿದ್ದಂತಹ ಪುಟ್ಟ ಬಾಲಕ. ನೋಡಿ, ಈ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಕಬ್ಬಿಣದ ಸರಳುಗಳಿದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಬಾಲಕನ ಜೀವ ಹೋಗ್ತಾ ಇತ್ತು. ಇಂಥ ಒಂದು ದೊಡ್ಡ ವಿಚಾರ ಜಿಬಿಯ ಆಯುಕ್ತರಿಗೆ ಗೊತ್ತೇ ಇಲ್ವಂತೆ. ನನಗಿನ್ನೂ